ಮಾಧ್ಯಮ ಮಿತ್ರರಿಗೆ ಹಾಗೂ ಇಲ್ಲಿ ನೆಲೆಸಿರುವಂಥ ಎಲ್ಲ ನಮ್ಮ ಭಕ್ತ ಮಹಾಶಯರಲ್ಲಿ ಇವರೇ ಇಲ್ಲಿ ನಮ್ಮ ಏನು ಅರ್ಚಕರು ಶ್ರೀ ಸಿದ್ದಯ್ಯ ಅವರು ಅರ್ಚಕರಿದ್ದಾರಲ್ಲ, ಅರ್ಚಕರ ಬಗ್ಗೆ ನಮ್ಮ ಅನಿಸಿಕೆ, ಅದು ನಮ್ಮ ಅನಿಸಿಕೆ. ಹಾಗೂ ಇಲ್ಲಿ ಬರುವಂಥ ದೇವಸ್ಥಾನಕ್ಕೆ ಬರುವಂಥ ಪ್ರತಿಯೊಬ್ಬ ಭಕ್ತರ ಒಂದು ಅನಿಸಿಕೆಗಳದು ಏನಂದರೆ, ಇಲ್ಲಿ ನಮ್ಮ ಅರ್ಚಕರು ಯಾವುದೇ ಥರದ ಒಂದು ಅಪೇಕ್ಷೆಗಳಿಲ್ಲ. ಬರುವಂಥ ಭಕ್ತರುಗಳಲ್ಲಿ ಯಾರಲ್ಲೂ ಯಾವತ್ತೂ ಕೂಡ ಅಪೇಕ್ಷೆ ಪಟ್ಟವರಲ್ಲ ಅವರು. ಯಾಕಂದರೆ ಅವರೊಂದು ನಿಸ್ವಾರ್ಥ ಸೇವೆ, ಈ ಭಗವಂತನಲ್ಲಿ ನಂಬಿಕೊಂಡು ಭಗವಂತನಲ್ಲಿ ಸೇವೆ ಮಾಡ್ಕೊತಾ ಹೋಗ್ತಾ ಇರುವಂಥ ಒಂದು ನಿಸ್ವಾರ್ಥ ಅರ್ಚಕರು ಅಂತಲೇ ಹೇಳೋದಕ್ಕೆ ಬಹಳ ಹೆಮ್ಮೆ ಆಗುತ್ತೆ ನನಗೆ. ಯಾವತ್ತೂ ಯಾರನ್ನೂ ಕೂಡ ಬೇಡದವರಲ್ಲ, ಯಾವತ್ತೂ ಯಾರನ್ನೂ ಕೂಡ ನೀವು ಕೊಡ್ರಿ ಬಿಡ್ರಿ ಅಂತ ಯಾವತ್ತೂ ಅವ್ರಿಗೆ ಕೇಳಿದವರಲ್ಲ. ಏನಾದ್ರು ಸಮಯ ನಿಮ್ಮ ಈ ಕಾಯಕಕ್ಕೆ ನಮ್ಮದು ಏನಾದರೂ ಕೈಲಾದಷ್ಟು ಇರಲಿ ಸಮಯ, ಏನೋ ನಿಮ್ಮ ದೇವಸ್ಥಾನಕ್ಕೆ ನಮ್ಮದು ಏನಾದ್ರು ಒಂದು ಸ್ವಲ್ಪ ಇರಲಿ ಸಮಯ ನೋಡಿ ಸಮಯ ಅಂದರೆ ಅವ್ರು ಹೇಳೋದು ಒಂದೇ ಮಾತು, ರೀ ಭಗವಂತ ಇದ್ದಾನೆ ಕಣ್ರಿ, ಪರಮಾತ್ಮ ಇದ್ದಾನೆ ಕಣ್ರಿ, ಅವ್ನು ನೋಡ್ಕೋತಾನ್ರಿ ರೀ. ಏನೋ ನಿಮ್ಗೆ ಆ ಭಗವಂತನ ಸೇವೆ ಮಾಡಬೇಕು ಅನ್ನೋ ಇಚ್ಛೆ ಇದ್ದರೆ, ಆ ಭಗವಂತನಿಗೆ ಏನಾದ್ರು ಸಲ್ಲಿಸ್ಬೇಕು ಅಂತಂದರೆ ಅದು ನಿಮ್ಮ ಭಕ್ತಿಯಿಂದ ನೀವೇನೋ ಸೇರಿಸ್ರಿ ರೀ, ನಾನು ಕೇಳೋಕ್ಕಾಗಲ್ಲ ರೀ. ಯಾಕಂದರೆ ಅದು ನಾನು ಯಾವತ್ತೂ ಯಾರನ್ನು ನಾನು ಕೇಳಿದವನಲ್ಲ, ನಾನು ಯಾವತ್ತೂ ಯಾರನ್ನು ಅಪೇಕ್ಷೆ ಪಟ್ಟವನಲ್ಲ ರೀ. ಭಗವಂತ ಭಕ್ತರ ರೂಪದಲ್ಲಿ ಬರ್ತಾನೆ, ಭಕ್ತರ ರೂಪದಲ್ಲಿ ಬಂದು ಭಗವಂತ ಅವನ ಕಾರ್ಯ ಏನು ಮಾಡಿಸ್ಕೋಬೇಕು ಮಾಡಿಸ್ಕೊತಾನೆ, ಅವನ ಸೇವೆ ಏನು ಮಾಡಿಸ್ಕೋಬೇಕು ಮಾಡಿಸ್ಕೊತಾನೆ ಅಂತ ಯಾವಾಗಲೂ ಅವರು ಒಂದು ಪ್ರತಿದಿನ ಪ್ರತಿ ಕ್ಷಣದಲ್ಲೂ ಕೂಡ ಅವರು ನುಡಿಯುವಂಥ ಮಾತುಗಳಿದ್ದು. ಅದು ನಮಗೆ ಬಹಳ ಇಷ್ಟವಾದಂಥ ಒಂದು ಅವರ ವ್ಯಕ್ತಿತ್ವ ಬಹಳ ಇಷ್ಟವಾಯಿತು ನಮಗೆ. ಯಾಕಂದರೆ ಅದನ್ನು ನೋಡಿ ಈ ಥರನೂ ಈ ಒಂದು ಕಾಲದಲ್ಲಿ ಈ ಥರನೂ ಒಂದು ಕ್ಷೇತ್ರ ದೇವಾಲಯಗಳಲ್ಲಿ ಈ ಥರನೂ ಒಂದು ಅರ್ಚಕರು ಇರ್ತಾರಲ್ಲ ಅಂತ ಅದು ನಮಗೆ ಭಾಳ ಉತ್ಸಾಹ ಜೊತೆಗೆ ಏನೋ ಒಂಥರ ಪ್ರೀತಿ ಬಾಂಧವ್ಯ ವಿಶ್ವಾಸ ಮೂಡುತ್ತೆ ಅವರಲ್ಲಿ. ಅವ್ರು ಏನೇ ಒಂದು ಕಾರ್ಯ ಮಾಡಬೇಕು, ಒಂದು ಜಾತ್ರೋತ್ಸವ ಮಾಡಬೇಕು, ಒಂದು ದೇವಸ್ಥಾನದ ಅಭಿವೃದ್ಧಿ ಕಾರ್ಯಗಳು ಮಾಡಬೇಕು ಅಂದಾಗೆಲ್ಲನೂ ಭಕ್ತರು ತಾವೇ ಬಂದು ನಿಂತು ಸ್ವಇಚ್ಛೆಯಿಂದ ಇಲ್ಲಿ ಒಂದು ಸಹಾಯಗಳನ್ನ ನೀಡಿ ಒಂದು ಈ ಕ್ಷೇತ್ರ ಅಭಿವೃದ್ಧಿ ಮತ್ತು ಈ ಜಾತ್ರಾ ಮಹೋತ್ಸವದ ಒಂದು ಸೇವಾ ಕಾರ್ಯಗಳಲ್ಲಿ ಪಾಲ್ಗೊಂಡಿದ್ದಾರೆ ಹೊರತು ಇಲ್ಲಿ ಅರ್ಚಕರು ಯಾವತ್ತೂ ಯಾರಿಗೂ ಕೂಡ ಒಂದು ಬೇಡಿಕೆ ಇಟ್ಟು ಅವರು ಯಾರಿಗೂ ಆಹ್ವಾನ ಕೊಟ್ಟವರಲ್ಲ. ಪ್ರೀತಿಯಿಂದ ಕರೀತಾರೆ, ವಿಶ್ವಾಸದಿಂದ ಕರೀತಾರೆ. ಬಂದು ಸ್ವಾಮಿ ಸೇವೆ ಮಾಡಿರಿ, ಸ್ವಾಮಿ ಸೇವೆ ತಗೊಳ್ರಿ, ಸ್ವಾಮಿದೊಂದು ಪ್ರಸಾದ ತಗೊಳ್ರಿ ಸಾಕು ಅಂತ ಒಂದು ಭಕ್ತಿಪೂರ್ವಕವಾಗಿ ಮನವಿ ಮಾಡ್ತಾರಲ್ಲ, ಅದೇ ಒಂದು ದೊಡ್ಡ ಗುಣ ಅವರಲ್ಲಿ. ಅದು ಅವರೊಬ್ಬರಲ್ಲೆಲ್ಲ, ಅವರ ಶ್ರೀಮತಿ ಅವರು ಕೂಡ ಇಲ್ಲಿ ಬರುವಂಥ ಭಕ್ತರುಗಳನ್ನ ಒಂದು ಮಹಿಳಾ ಭಕ್ತರನ್ನ ಎಷ್ಟು ಅತ್ಯುತ್ತಮವಾಗಿ ಅವರನ್ನು ಒಂದು ತನ್ನ ಮನೆಯವರಂತೆ ಅಕ್ಕಪಕ್ಕದ ನೆರೆಹೊರೆಯವರಂತೆ ಎಷ್ಟು ಉಪಚಾರ ಮಾಡ್ತಾರೆ, ಎಷ್ಟು ಅತ್ಯುತ್ತಮವಾಗಿ ಅವ್ರ ಜೊತೆ ಹೊಂದ್ಕೊಳ್ತಾರೆ ಅಂತಂದರೆ, ಅದು ಯಾರೇ ಒಂದು ಭಕ್ತರು ಬರಲಿ ಅವ್ರನ್ನ ಅತಿ ಹೆಚ್ಚು ತಮ್ಮ ಕುಟುಂಬದವ್ರ ಥರ ಅವರು ಅತಿ ಬೇಗ ಹೊಂದ್ಕೊಳ್ತಾರೆ. ಅವ್ರ ಕಷ್ಟ ಸುಖ ಕೇಳ್ತಾರೆ, ಕಷ್ಟ ಸುಖ ಮಾತಾಡ್ತಾರೆ. ಮನೆಯಲ್ಲೆಲ್ಲ ಹೇಗೆ ಚೆನ್ನಾಗಿದ್ದಾರಾ, ಮಕ್ಕಳು ಚೆನ್ನಾಗಿದ್ದಾರಾ, ಊಟ ಮಾಡಿದ್ರಾ, ತಿಂಡಿ ಮಾಡಿದ್ರಾ, ಬನ್ನಿ ಊಟ ಮಾಡಿ ತಿಂಡಿ ಮಾಡಿ, ಎಷ್ಟು ದೂರದಿಂದ ಬಂದರೂ ಏನೋ ಊಟ ಮಾಡಿದ್ರೋ ಇಲ್ಲೋ ಗೊತ್ತಿಲ್ಲ, ಬನ್ನಿ ಊಟ ಮಾಡಿ, ಎಷ್ಟು ಅಕ್ಕರೆಯಿಂದ ಅವರು ಜನಗಳನ್ನ ಭಕ್ತರನ್ನ ಮಾತಾಡಿಸ್ತಾರೆ ಅಂತಂದರೆ ಅದು ಒಂದು. ಏಕೆಂದರೆ ಅವರು ಒಂದು ನೋಡಿ, ಸತಿಗೆ ತಕ್ಕ ಪತಿಗೆ ತಕ್ಕ ಸತಿ, ಅವರಿಬ್ಬರ ಒಂದು ಕಾಂಬಿನೇಷನ್ ಹೇಗಿದೆ ಅಂದರೆ ಈ ಕ್ಷೇತ್ರ ಈ ದೇವಾಲಯ ಅಷ್ಟೇ ಒಂದು ಪ್ರೀತಿ ವಾತ್ಸಲ್ಯ ಬಾಂಧವ್ಯದಿಂದ ಕೂಡಿರುವಂಥ ಒಂದು ಈ ಜಾಗ, ಈ ಕ್ಷೇತ್ರ. ಇಲ್ಲಿ ಬರೋದಕ್ಕೆ ಭಾಳ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ ಹೇಳಬೇಕು ಅಂದರೆ. ನಿಜವಾಗ್ಲೂ ಅದು ನಾನೊಬ್ಬನೇ ಅಲ್ಲ, ಬಟ್ ಭಾಳಷ್ಟು ಸಾವಿರಾರು ಜನ ಇಲ್ಲಿ ಬರುವಂಥ ಭಕ್ತರುಗಳು ಎಷ್ಟು ಒಂದು ಇಲ್ಲಿ ಬಂದ ತಕ್ಷಣವೇ ಏನೋ ನನ್ನ ಸಮಸ್ಯೆ ಬಗೆಹರಿದೋಯ್ತು, ನನ್ನ ಕಷ್ಟ ಬಗೆಹರಿದೋಯ್ತು, ಅಲ್ಲಿ ಕ್ಷೇತ್ರಕ್ಕೆ ಬರ್ತಿದ್ದಂಗೆ ಆಲ್ರೆಡಿ ಅವ್ರ ಸಮಸ್ಯೆ ಕಷ್ಟಗಳು ನಾನು ಬಗೆಹರಿದಿ, ಸ್ವಾಮಿ ನಾನು ಬಗೆಹರಿಸ್ಬಿಟ್ಟ, ಸ್ವಾಮಿ ನನ್ನ ನನ್ನೆಲ್ಲ ಕಷ್ಟಗಳು ಬಗೆಹರಿಸ್ಬಿಟ್ಟ ಅಂದ್ಕೊಂಡೇ ಒಳಗಡೆ ಹೆಜ್ಜೆ ಇಡ್ತಾರೆ. ಅದೇ ಖುಷಿಯಿಂದ ವಾಪಸ್ ಹೋಗ್ಬೇಕಾದ್ರೂ ನನ್ನೆಲ್ಲ ಕಷ್ಟಗಳು ಬಗೆಹರಿತು ಅಂತಲೇ ಹೋಗ್ತಾರೆ. ಪುನಃ ಮತ್ತೆ ವಾಪಸ್ಸು ಅದೇ ಒಂದು ನಗುಮುಖದಲ್ಲಿ, ಅದೇ ಒಂದು ಮಂದಹಾಸದಲ್ಲಿ ಭಕ್ತರು ಇಲ್ಲಿ ಬರೋದನ್ನು ನೋಡಿದ್ದೀನಿ. ಇಲ್ಲಿ ಸ್ವಾಮಿನ ಒಂದು ಪ್ರಶ್ನೆ ಮಾಡೋದಿರ್ಬೋದು, அவரெல்லாம் இருந்துச்சு. இந்த கோயிலுக்கு வர்றவங்க எல்லோரும் நல்லபடியாக அவங்களுக்கு எல்லாம் நல்லபடியாக ஆயிடுச்சு, எங்களுக்கும் நல்லபடியாக இருக்குது. சாமி புண்ணியத்தில் எங்களுக்கு ஒரு வீடு கிடச்சிது, அவரே வாங்கி கொடுத்தாரு. அதே மாதிரி இவ்வளோ நாள் நான் வேலை செஞ்சதுக்கு
எல்லாம் வீடு இல்லாமல் வாடகை வீட்டில் தான் இருந்தேன். இப்போ என் மகன் வேலை செஞ்ச பிறகு ನಮ್ಮ ಅಕ್ಕವರು ಕರ್ಕೊಂಬಂದುಬಿಟ್ರು. ಅಲ್ಲಿ 16 ವರ್ಷ ಆಯಿತು. ಚೆನ್ನಾಗಾಯಿತು ನಮ್ಮಪ್ಪನ ಸೇವೆಯಿಂದ. ನಮ್ಮಪ್ಪ ಒಳ್ಳೇದು ಮಾಡಿದ್ರು, ಚೆನ್ನಾಗಾಯಿತು. ಏನೋ ನನ್ನ ಕೈಲಾಗಿದ್ದು ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಅದರಿಂದ ಎಲ್ಲರಿಗೂ ಒಳ್ಳೆಯದಾಗಿದೆ. ನನಗಂತೂ ತುಂಬ ಒಳ್ಳೆಯದಾಯಿತು. ನಾನು ಒಂದು 4-5 ಜನನ ಕರ್ಕೊಂಬಂದು ಬಿಟ್ಟಿದ್ದೀನಿ. ಅವ್ರಿಗೂ ಚೆನ್ನಾಗಾಗಿದೆ. ಅವರು ಬಂದು ಸೇವೆ ಮಾಡ್ತಾ ಇದ್ದಾರೆ. ನಮಗೆಲ್ಲ ಒಳ್ಳೆಯದಾಗಿದೆ. 18ನೇ ವರ್ಷ ಬಾಲ್ಯದಿಂದ 1972ರಿಂದ ಈ ಒಂದು ಶಿಲ್ಪ ಕೆಲಸದಲ್ಲೇ ಇದ್ದಾರೆ. ಅವಾಗಿಂದನೂ ಇವಾಗಿನ ತನಕ ಇದೇ ಕೆಲಸನೇ ಮಾಡ್ತಾಯಿದ್ರು. ಈಗ ಅವರು ಸ್ವಲ್ಪ ಅವ್ರಿಗೆ ಆರೋಗ್ಯ ಸರಿ ಇಲ್ಲದೆ ಇರೋದ್ರಿಂದ ಒಂದು 5 ವರ್ಷದಿಂದ ನಾನು ನನ್ನ ನೇತೃತ್ವದಲ್ಲಿ ನೋಡ್ತಾ ಇದ್ದೀನಿ. ಅದಕ್ಕೆ ಅದ್ಧೂರಿಯಾಗಿ ಬಹಳ ಅಚ್ಚುಕಟ್ಟಾಗಿ ನೆರವೇರಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂಥ ಎಲ್ಲರಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತನು ಮನ ಧನ ಎಲ್ಲವನ್ನೂ ಕೊಟ್ಟು ಶ್ರೀಯುತರು ಇಲ್ಲಿರುವಂಥ ಎಲ್ಲರೂ ಅವ್ರ ಮನೆ ಬಿಟ್ಟು ಒಂದು ವಾರ ಆಗಿದೆ ಇಲ್ಲಿ ಬಂದು ಸೇರಿಕೊಂಡು. ಅವ್ರಿಗೆ ಶ್ರೀ ಶನೇಶ್ವರ ಸ್ವಾಮಿ ಒಳ್ಳೆಯ ಆಯುರ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ. ಅವ್ರಿಗೆ ಇನ್ನೂ ಇಂಥ ಕೆಲಸಗಳನ್ನು ಮಾಡೋಕ್ಕೆ ಶಕ್ತಿಯನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ನಿಮ್ಮ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ದೇವರಾಜ್ ಅಂತ. ನಾನು ಈ ದೇವಸ್ಥಾನಕ್ಕೆ 8 ವರ್ಷದಿಂದ ಬರ್ತಾ ಇದ್ದೀನಿ. ಆದರೆ ನನಗೆ ಅವಾಗ ಮೈಗೂ ಸರಿಲ್ಲ. ಅವಾಗ ನನ್ನ ಕಾಲಿಗೆ ಇದಾಗಿತ್ತು ನನಗೆ. ಅವಾಗ ಅಲ್ಲಿಂದ ವಾಸಿ ಆಯಿತು. ಅದರಿಂದ ನಾನು ಪ್ರತಿ ವರ್ಷ ಅಂತ ಯಾವಾಗೂ ಬಂದು ಈ ಪೂಜೆ ಪುರಸ್ಕಾರ ಸೇವೆಯಲ್ಲಿ ಪಾಲ್ಗೊಂಡು ನಿಶ್ಚಾರ್ಥ ಮಾಡ್ಕೊಂಡಿರ್ತೀನಿ. ಈ ಹಂತಕ್ಕೆ ಬಂದಿದೆ ಅಂದರೆ ಒಂದೊಂದು ಇಟ್ಟಿಗೆ ಇಟ್ಕೊಂಡೇ ಒಂದು ದೇವಸ್ಥಾನ, ಒಂದು ಮನೆ ಆಗಬೇಕು ಅಂದರೆ ಒಂದು ಇಟ್ಟಿಗೆಯಿಂದ ಒಂದು ದೇವಸ್ಥಾನ ಆಗಲ್ಲ. ಒಂದು ಮೂಲ ಯಾರು ಇಟ್ಟಿಗೆ ಇಡ್ತಾರೆ ಅಂದರೆ ಅದು ಇನ್ನೊಬ್ರು ಪಕ್ಕದಲ್ಲಿ ಬಂದು ಒಂದು ಇಟ್ಟಿಗೆ ಇಟ್ಟರೆ ಒಂದು ಸ್ಟೇಜ್ ಆಗುತ್ತೆ. ಅದು ಇನ್ನೊಬ್ರು ಬಂದು ಇಟ್ಟಿದ್ರೆ ಅದು ಒಂದು ಮನೆ ಆಗುತ್ತೆ. ಹಾಗೆ ನಮ್ಮ ಅಣ್ಣವರು ಯಾವತ್ತೇ ಆಗಲಿ ನಾವೇನಾದ್ರು ಇಂಥ ಕೆಲಸ ಮಾಡಬೇಕು ಅಂದರೆ ಅವರು ಯಾವತ್ತೂ ಹಿಂದೆ ಮುಂದೆ ನೋಡ್ದಿರ ಆಯ್ತು ಮಾಡೋದು ಬಿಡ್ರಿ, ನಾಳೆನೇ ನನ್ನ ಕೈಲಾದಷ್ಟು ಸಹಾಯ ಮಾಡಿಬಿಡ್ತೀನಿ. ಅವಾಗಿಂದನೂ ಅವರು ಅದೇ ರೀತಿಯಲ್ಲಿ ನಡ್ಕೊಂಡು ಬಂದು ಈ ದೇವಸ್ಥಾನದ ಈ ಒಂದು ಅಭಿವೃದ್ಧಿಗೆ ಕಾರಣೀಭೂತರಾಗಿದ್ದಾರೆ. ಅವರಿಗೆ ನಿಮ್ಮ ಮುಖಾಂತರ ನಮ್ಮ ಶನೇಶ್ವರ ಸ್ವಾಮಿ ಮತ್ತು ಸಿದ್ದೇಶ್ವರ ಸ್ವಾಮಿ ಸೇವಾ ಟ್ರಸ್ಟ್ ವತಿಯಿಂದ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಶ್ರೀಯುತರು 2 ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ. ನಿಮ್ಮ ಅನಿಸಿಕೆ? ಕ್ಷೇತ್ರ ಶ್ರೀ ಕ್ಷೇತ್ರ ವಜ್ರದಗಿರಿ, ವಜ್ರದ ಹಳ್ಳ ಅಂತ ಇದ್ರ ಹೆಸರು. ಸುಮಾರು 40 ವರ್ಷದ ಹಿಂದೆ ಪ್ರಾರಂಭವಾದಂಥ ಈ ದೇವಸ್ಥಾನದ ಇತಿಹಾಸ ನೋಡೋಕ್ಕೆ ಹೋದರೆ ಮೊದಲನೇದಾಗಿ ಒಂದು ಹುತ್ತದಲ್ಲಿ ಸ್ಟಾರ್ಟ್ ಆಯಿತು. ಇದು ಮೂಲ ವಿಗ್ರಹ ಇಲ್ಲಿ ಮೊದಲು ಒಂದು ಹುತ್ತ ಇದೆ, ಇವಾಗೂ ಅಲ್ಲಿದೆ. ಅದು ಹುತ್ತದಿಂದ ಸ್ಟಾರ್ಟ್ ಆಗಿ ಶೆಡ್ಡು ಗುಡಿಸಲಿನಿಂದ ಸ್ಟಾರ್ಟ್ ಆಗಿ ಮತ್ತು ಒಂದು ಅದಾದ ಮೇಲೆ 3ನೇ ಹಂತ ಕಲ್ಲು ಚಪ್ಪಡಿಯಿಂದ ಸ್ಟಾರ್ಟ್ ಆಯಿತು. ಈಗ 3 ವರ್ಷದ ಹಿಂದೆ ಈ ವಿಗ್ರಹವನ್ನು ನಾವು ಎಲ್ಲರೂ ಸೇರಿ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ, ಹೊಸದಾಗಿ ಕಟ್ಟಬೇಕು ಅಂತ ಹೇಳಿ ನಾವೆಲ್ಲ ಪ್ರಯತ್ನ ಮಾಡಿ ಒಂದು ಟ್ರಸ್ಟ್ ಅಂತ ಮಾಡಿಕೊಂಡು ಆ ಟ್ರಸ್ಟ್ಗೆ ನಾವಿಲ್ಲಿರೋ ಎಲ್ಲರೂ ಕಮಿಟಿ ಮೆಂಬರ್ಸು, ಎಲ್ಲ ಗೌರವಾನ್ವಿತ ಸದಸ್ಯರುಗಳು ಎಲ್ಲರೂ ತನು ಮನ ಧನ ಸಹಾಯದಿಂದ ಎಲ್ಲರೂ ಸಹಾಯದ ಮೇರೆಗೆ ಈಗ ಮೂಲ ವಿಗ್ರಹ ಅದೊಂದು ಆಗಿದೆ. ಈಗ ಇತ್ತೀಚೆಗೆ ಇದೊಂದು ದೊಡ್ಡ ಕಾರ್ಯಕ್ರಮ ಇದು ಕೂಡ ಮುಗಿತಾ ಬಂದಿದೆ. ಇದಾದಮೇಲೆ ಇನ್ನೊಂದು ಸ್ವಲ್ಪ ಕೆಲಸ ಇದೆ. ಇದು ಮುಗಿದಾದ್ಮೇಲೆ ಇನ್ನು ಮುಗಿದಿರೋ ಕೆಲಸಗಳನ್ನು ಸ್ವಾಮಿಯ ಯಾವ ರೀತಿ ನಡ್ಸ್ಕೊಂಡು ಹೋಗ್ತಾನೆ ಅದ್ರ ಮೇಲೆ ಎಲ್ಲರೂ ಹೋಗ್ಬೇಕಾಗುತ್ತೆ. ಕೈಲಾದಷ್ಟು ನಡ್ಸ್ಕೊಂಡು ಬರ್ತಾ ಇದ್ದೀವಿ 35 ವರ್ಷದಿಂದ. ಬಂದಂಥ ಭಕ್ತಾದಿಗಳು ಕೇಳ್ಕೊಂಡು ನೀವು ಅಟೆಂಡ್ ಮಾಡ್ಕೊಂಡು ಭಕ್ತಾದಿಗಳು ಕೇಳ್ಕೊಬಿಡಿ. ಕಷ್ಟ ಸುಖ ಒಳ್ಳೇದು ಕೆಟ್ಟದ್ದು ಭಕ್ತಾದಿಗಳನ್ನ ಕೇಳಬೇಕು. ನಾವು ಏನು ಇಷ್ಟಪಡೋದು ನಾನು ಯಾವುದೋ ಏನು ಪಡ್ತಾ ಇಲ್ಲ. ಬಂದಂಥ ಭಕ್ತಾದಿಗಳು ಪ್ರತಿಯೊಬ್ಬರು ಚೆನ್ನಾಗಿರ್ಬೇಕು, ಒಳ್ಳೇದಾಗಬೇಕು. ಬಂದಂಥ ಭಕ್ತಾದಿಗಳು ಇನ್ನೊಂದು ದಿನ ಹೆಸರು ಹೇಳ್ಕೊಂಡು 10 ಜನಕ್ಕೆ ಕೇಳ್ತಾ ಇರಬೇಕು. ಅದೊಂದು ಮಾತ್ರ ನಾನು ಕೇಳ್ಕೊಂಡು ಏನು ಕೇಳ್ತಾರೆ. ಇದು 40 ವರ್ಷ ದೇವಸ್ಥಾನ ಆಗಿ 40 ವರ್ಷದಿಂದ 35 ನಡೆಸ್ತಾ ಇದ್ದೀವಿ. ಮೊದಲು 5 ವರ್ಷ ನಡೆಸಿರ್ಲಿಲ್ಲ, 35 ನಡೆಸ್ತಾ ಇದ್ದೀವಿ. ಅವತ್ತಿಂದ ಬಂದಂಥ ಭಕ್ತಾದಿಗಳು ಸಹಾಯ ಮಾಡಿದ್ನ ಆದಷ್ಟು ಆಶ್ರಯ ಮಾಡಿಕೊಂಡು ನಾನು ಯಾರನ್ನೂ ಕೇಳೋಕೆ ಹೋಗ್ತಾ ಇಲ್ಲ, ಒಬ್ಬರ ಹತ್ರ ಆಶ್ರಯ ಕೇಳ್ತಾ ಇಲ್ಲ. ಅವ್ರು ಏನು ಕೊಡ್ತಾರ ಕೈ ಹೊಡ್ಕೊಂಡು 10 ಜನಕ್ಕೆ ನಾನು ಆಶ್ರಯ ಮಾಡ್ಕೊಂಡು ಹೋಗ್ತಾ ಇದ್ದೆ. ಕಾರ್ಯಕ್ರಮ ಎಲ್ಲ ಕರಗ ನಡೀತು, ಸ್ವಾಮಿ ಉತ್ಸವ ನಡೀತು, ಅನ್ನ ನಡೀತದೆ. ನೈಟು ಸ್ವಾಮಿ ನಾಟಕ ಇದೆ, ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ.